ಇನ್ನು ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡೋದಕ್ಕೆ ಹೋಗೋದಿಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತನಾಡಿದ್ದಾರೆ. ಹೈಕಮಾಂಡ್ ಏನೇ ನಿರ್ಧಾರ ಕೈಗೊಂಡರೂ ಕೂಡ ಆ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ. ಬೆಳಗಾವಿಯಲ್ಲಿ ಸಚಿವೆ ಹೆಬ್ಬಾಳ್ಕರ್ ಹೇಳಿಕೆ ಕೊಟ್ಟಿದ್ದಾರೆ. ಸಿಎಂ ಡಿಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಸಭೆ ಕೂಡ ಆಯಿತು. ಹೈಕಮಾಂಡ್ ಮಾತಿಗೆ ಇಬ್ಬರು ಬದ್ಧ ಅಂತ ಈಗಾಗಲೇ ಹೇಳಿದ್ದಾರೆ. ಹೈಕಮಾಂಡ್ಗೆ ಎಲ್ಲರೂ ನಾವು ತಲೆಬಾಗ್ತೀವಿ. ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಮ್ಮ ಹೈಕಮಾಂಡ್ ನಾಯಕರತ್ತ ಬೊಟ್ಟು ಮಾಡಿ ತೋರಿಸಿದ್ದಾರೆ. ಸಿದ್ದರಾಮಯ್ಯನವರು 5 ವರ್ಷ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳಿದ್ದಾರೆ. ನೋಡಿ ಮಾನ್ಯ ಸದಸ್ಯರು, ಗೌರವಾನ್ವಿತ ಸದಸ್ಯರಿಗೆ ಅವ್ರು ಏನು ಹೇಳಿದ್ರೆ ಅದನ್ನು ನೋಡಲ್ಲ. ಬಟ್ ಅವರು ಹೇಳಿದ ಅದಕ್ಕೆ ಪ್ರತಿಕ್ರಿಯೆನೂ ಕೂಡ ನಾನು ಕೊಡಲ್ಲ. ಬಟ್ ಕಾಂಗ್ರೆಸ್ನಲ್ಲಿ ಒಂದು ಶಿಸ್ತು ಅಂತ ಇದೆ, ಹೈಕಮಾಂಡ್ ಅಂತ ಇದೆ. ಸೊ ಹೈಕಮಾಂಡ್ನ ಹೇಳಿದ್ದನ್ನ ಕೇಳ್ತೀನಿ ಅಂತ ಮಾನ್ಯ ಮುಖ್ಯಮಂತ್ರಿಗೆ ಸ್ವತಃ ಹೇಳಿದಾಗ ಸೊ ನಾನು ಬೇರೆ ಏನು ಹೇಳಲಿಕ್ಕೆ ಆಗೋದಿಲ್ಲ. ನಾನು ಅದ್ರ ಬಗ್ಗೆನೂ ಏನು ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮ ಪಕ್ಷ ಶಿಸ್ತಿನ ಪಕ್ಷ. ಹೈಕಮಾಂಡ್ಗೆ ಎಲ್ಲರೂ ತಲೆಬಾಗ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಇವರು ಅವ್ರ ಮನೆಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿದ್ದಾರೆ, ಅವ್ರು ಇವ್ರ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ. ತಾವೆಲ್ಲ ಮಾಧ್ಯಮದಲ್ಲಿ ತೋರಿಸಿದ್ರ ಏನೇನು ಬ್ರೇಕ್ಫಾಸ್ಟ್ ಮಾಡಿದ್ದಾರೆ ಅನ್ನೋದನ್ನ ತೋರಿಸಿದ್ರ. ಇಬ್ಬರು ಹೇಳಿದ ಒಂದೇ ಸ್ಟೇಟ್ಮೆಂಟು, ಹೈಕಮಾಂಡ್ ಹೇಳಿದ್ನ ನಾವು ಪಾಲಿಸ್ತೀವಿ ಅಂತ. ಸೊ ಬೇರೆಯವರ ಸ್ಟೇಟ್ಮೆಂಟ್ಗೆ ಅಷ್ಟೊಂದು ಇದಿಲ್ಲ ಅಂತ ಹೇಳಿ ಸಿಎಂ ಆಗಿ ಡಿಸಿಎಂ ಅವರು ಇರ್ತಾರೆ ಅನ್ನುವಂಥ ಮಾತನ್ನ ಹೈಕಮಾಂಡ್, ನಾನು ಬರೀ ಕಾರ್ಯಕರ್ತೆ. ಹೈಕಮಾಂಡ್ ಡಿಸಿಷನ್ ಅದು ಅಷ್ಟೇ ನಾನು ಹೇಳ್ಬೋದು. ಸಿದ್ದರಾಮಯ್ಯನವರು 5 ವರ್ಷ ಸಿಎಂ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳಿದ್ದಾರೆ.